ಇನ್ನು ಉತ್ತರ ಕನ್ನಡ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಹೃದಯ ತಜ್ಞರು ಅಲ್ಲೂ ಕೂಡ ಇಲ್ಲ, ಕ್ಯಾಥ್ ಲ್ಯಾಬ್ ಸೌಲಭ್ಯವಂತೂ ಇಲ್ಲವೇ ಇಲ್ಲ. ಉತ್ತರ ಕನ್ನಡ ಜಿಲ್ಲಾಸ್ಪತ್ರೆಯಲ್ಲೂ ಸೇಮ್ ಇಂಥದ್ದೇ ಪರಿಸ್ಥಿತಿ. ವಿಜಯಪುರದಲ್ಲಿ ನೋಡಿದ್ರಲ್ಲ, ಮಂಗಳವಾರ ಮಾತ್ರ ಅಂದ್ರೆ ಹಾರ್ಟ್ ಅಟ್ಯಾಕ್ ಮಂಗಳವಾರನೇ ಆಗಬೇಕು ಅನ್ನೋ ತರ ಇದೆ. ಅದು ಹೃದಯ ತಜ್ಞರಿಲ್ಲ, ಕ್ಯಾಥ್ ಲ್ಯಾಬ್ ಸೌಲಭ್ಯ ಅಂತೂ ಇಲ್ಲೇ ಇಲ್ಲ ಉತ್ತರ ಕನ್ನಡದಲ್ಲಿ. ಇಲ್ಲಿವರೆಗೂ 17 ಬಾರಿ ವೈದ್ಯರ ನೇಮಕಕ್ಕೆ ಸಂದರ್ಶನ ನಡೆದಿದೆ. ಆದರೆ ಸಂದರ್ಶನಕ್ಕೂ ಯಾವುದೇ ಹೃದಯ ತಜ್ಞ ವೈದ್ಯರು ಬಂದೇ ಇಲ್ಲ. ಪ್ರತಿ ಬಾರಿ ಸಂದರ್ಶನಕ್ಕೂ ಕಾರ್ಡಿಯಾಲಜಿಸ್ಟ್ಗಳು ಯಾರು ಬರ್ತಾನೇ ಇಲ್ಲ. ಹೃದಯ ಚಿಕಿತ್ಸೆ ಬೇಕು ಅಂತಂದ್ರೆ 220 ಕಿಲೋಮೀಟರ್ ತೆರಳಬೇಕು. ಅಷ್ಟೊತ್ತಿಗೆ ಆ ಪೇಷಂಟ್ ಗತಿ ಅದೋ ಗತಿ. ಮಂಗಳೂರಿಗೆ ಹೋಗಬೇಕು, ಇಲ್ಲ ಹುಬ್ಬಳ್ಳಿಯ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗಬೇಕು. ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಅಂಡ್ ಆರೋಗ್ಯ ಇಲಾಖೆ ದಯವಿಟ್ಟು ಈ ಸುದ್ದಿ ಗಮನಿಸಿ. ದಿನೇಶ್ ಗುಂಡೂರಾವ್ ಅವರೇ, ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಇದನ್ನೂ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ 17 ಬಾರಿ ಇಂಟರ್ವ್ಯೂ ಮಾಡಿದ್ರು ಕೂಡ ಸಂದರ್ಶನಕ್ಕೆ ಯಾವುದೇ ಕಾರ್ಡಿಯಾಲಜಿಸ್ಟ್ ಬರ್ತಾ ಇಲ್ಲ. ಅಲ್ಲಿ ಕಾರಣ ಏನು ಅಂತ ಗೊತ್ತಿಲ್ಲ. ವ್ಯವಸ್ಥೆ ಸರಿ ಇಲ್ವೋ ಅಥವಾ ಫೆಸಿಲಿಟೀಸ್ ಇಲ್ವೋ, ವಿ ರಿಯಲಿ ಡೋಂಟ್ ನೋ. ಆದರೆ ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದಾಗ ಸಾಕಷ್ಟು ಸ್ಫೋಟಕ ಅಂಶಗಳು ಹೊರಗಡೆ ಬಂದಿದೆ. 220 ಕಿಲೋಮೀಟ್ರು. ಅಲ್ಲಿನ DC ಲಕ್ಷ್ಮೀಪ್ರಿಯಾ ಅವರಿದ್ದೀರಿ, ದಯವಿಟ್ಟು ಗಮನಿಸಿ ಮೇಡಮ್. 220 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು ಏನಾದರೂ ಹಾರ್ಟ್ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ. 22 ಸೆಕೆಂಡ್ ಇರೋದೇ ಕಷ್ಟ. ಅನ್ಸರಲ್ಲಿ 220 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಈ ಕಡೆ ಮಂಗಳೂರಿಗೆ ಹೋಗಬೇಕು, ಈ ಕಡೆ ಹುಬ್ಳಿಗೆ ಹೋಗಬೇಕು ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಹಾರ್ಟ್ ಅಟ್ಯಾಕ್ ಆಗಿ ಬಂದವ್ರಿಗೆ ನಮ್ಮಲ್ಲಿ ಚಿಕಿತ್ಸೆ ವ್ಯವಸ್ಥೆ ಇದೆ. ಜನರಲ್ ಫಿಸಿಷಿಯನ್ಸ್ಗಳು ಇರೋರು, ಅವರು ನಮಗೆ ಕಾರ್ಡಿಯಕ್ ಇದರೋದೆಲ್ಲ ಥರದ ಟ್ರೀಟ್ಮೆಂಟ್ ಮಾಡ್ತಾರೆ. ಮುಂದೆ ಅವರಿಗೆ ಬ್ಲಾಕ್ ಇದ್ದು ಆಂಜಿಯೋಪ್ಲಾಸ್ಟಿ, ಅದು ಸ್ಟಂಟ್ ಹಾಕಬೇಕನ್ನೋ ಕೇಸ್ಗಳು ಮಾತ್ರ ರೆಫರ್ ಮಾಡ್ತಾರೆ. ಅದರ್ವೈಸ್ ಇಲ್ಲೇ ನಮ್ಮಲ್ಲಿ ಇರೋ ಫಿಸಿಷಿಯನ್ಸ್ಗಳು ಬೇರೆ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಹಾರ್ಟ್ ಪೇಷಂಟ್ಗಳಿಗೂ ಮಾಡ್ತಾರೆ, ಮೈ ಪೇಷಂಟ್ಗಳಿಗೆ. ಕಾರ್ಡಿಯಾಲಜಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಇಲ್ಲ, ಬಟ್ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಪೀಪಲ್ ದೇ ಆರ್ ಟ್ರೀಟಿಂಗ್, ಅವ್ರು ಟ್ರೀಟ್ ಮಾಡ್ತಾ ಇದ್ದಾರೆ. ಆ ಕ್ಯಾಥ್ ಲ್ಯಾಬ್ ಇಲ್ಲದೆ ಇರೋದ್ರಿಂದ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟಂಟ್ ಹಾಕಲಿಕ್ಕೆ ನಮಗೆ ಇಲ್ಲಿ ಇರೋದೇ ಇರೋದು. ಆ ಥರದ್ದು ನೀಡಿರೋ ಪೇಷಂಟ್ಗಳಿಗೆ ನಾವು ಬೇರೆ ಕಡೆಗೆ ರೆಫರ್ ಮಾಡ್ತಾ ಇದ್ದೀವಿ. ಈ ಥರನೇ ಇದೆ. ಲಾಸ್ಟ್ ಮಂತಲ್ಲಿ ನಮಗೆ 15-16 MI ಕೇಸ್ಗಳು ಬಂದಿದೆ. ಅದರಲ್ಲಿ ಎಲ್ಲರೂ ಯಾವುದು ಕ್ರಿಟಿಕಲ್ ಇರೋರು ಮಾತ್ರ ನಾವು ಬೇರೆ ಕಡೆಗೆ ರೆಫರ್ ಮಾಡಿದ್ದೀವಿ. ಬೇರೆ ಎಲ್ಲ ಇಲ್ಲೇ ಟ್ರೀಟ್ ಮಾಡಿದೆ. ಮತ್ತು ಯಂಗ್ ಏಜಲ್ಲಿ ಬಂದು ಇಲ್ಲಿ ಯಾರು MI ಆಗಿರೋರು ನಮ್ಮಲ್ಲಿ ಅದುವರೆಗೂ ಇದಾಗಿಲ್ಲ. ನೋಡಿ, ಪೂರ್ಣಿಮಾ ಅವರು ಹೇಳ್ತಾ ಇದ್ರು, ಇಲ್ಲಿ ಜನರಲ್ ಫಿಸಿಷಿಯನ್ಸೇ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ ಮಾಡ್ತಾರೆ, ಆದರೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ನಮ್ಮಲ್ಲಿ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಗಮನ ಹರಿಸಬೇಕು.